ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ನಾನು ಉಪ್ಪಿಟ್ಟದು ಇವತ್ತು ಒಂದು ತೂತೊಡೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ತೂತೊಡೆ. ನಾವು ಉಪ್ಪಿಟ್ಟು ತಿಂದು ಬೋರ್ ಆಗಿದ್ರೆ ಈ ಥರ ನಾವು ತೂತೊಡೆ ಮಾಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದರೊಟ್ಟಿಗೆ ಕಾಯಿ ಚಟ್ನಿ ಇದ್ರೂ ಆಗುತ್ತೆ, ಇಲ್ಲಾಂದರೆ ಸಾಂಬಾರು ಇದ್ರೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಾಂಬಾರೊಟ್ಟಿಗೆ ಅಂತೂ ಮಸ್ತಾಗಿರುತ್ತೆ. ಈಗ ಇದನ್ನು ಹೇಗೆ ಮಾಡೋದು, ಏನೇನು ಬೇಕು ಪದಾರ್ಥ ನೋಡ್ಕೊಂಬರೋಣ ಬನ್ನಿ. ಇದು ತುಂಬ ಇಷ್ಟ. ಈ ಮಳೆಗಂತೂ ಈ ಥರ ಕುರುಕುರಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಾಡೋಣ ಬನ್ನಿ. ಈಗ ನೋಡಿ, ಇಲ್ಲಿ ಒಂದು ಬೌಲ್ನಷ್ಟು ಉಪ್ಪಿಟ್ಟು ತೊಗೊಂಡಿದ್ದೇನೆ. ಬಾಂಬೆ ರವೆದು ಉಪ್ಪಿಟ್ಟಿದೆ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ಸಣ್ಣದಾಗಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಕಾಯಿ ಮೆಣಸು ಕಟ್ ಮಾಡಿ ಇಟ್ಟಿದ್ದೇನೆ. ಕರಿಬೇವು ಸೊಪ್ಪು, ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಓಂಕಾಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಎಣ್ಣೆ. ನೋಡಿ, ಇಷ್ಟಿದ್ರೆ ಆಯಿತು. ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಒಂದು 4 ರಿಂದ 5 ಅಕ್ಕಿ ಹಿಟ್ಟು ಹಾಕ್ತೀನಿ. 5 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಗರಿ ಗರಿ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಜಾಸ್ತಿ ಏನು ಯೂಸ್ ಮಾಡಲ್ಲ. ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೇನೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂಥ ಕರಿಬೇವು ಸೊಪ್ಪು, ಓಂಕಾಳು, ಜೀರಿಗೆ ಮತ್ತು ಕಾಯಿ ಮೆಣಸು, ಮತ್ತು ಇಲ್ಲಿ ಪುದೀನ ಎಷ್ಟು ಕಟ್ ಮಾಡಿ ಇಟ್ಟಿದ್ದು ನೋಡಿ, ಅಷ್ಟು ಪುದೀನ ಫ್ಲೇವರ್ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ನಾನು. ಎಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಉಪ್ಪಿಟ್ಟದಲ್ಲಿ ಕೂಡ ಹಾಕಿರ್ತೀವಿ. ಇದನ್ನೀಗ ಎಲ್ಲವನ್ನು ನಾನು ಮಿಕ್ಸ್ ಮಾಡ್ತೀನಿ, ಕಲಿಸ್ಕೊತೀನಿ. ಇದಕ್ಕೆ ಉಪ್ಪಿಟ್ಟು ಇರೋದ್ರಿಂದ ನಿಮಗೆ ನೀರು ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದ ಬರೋ ಥರ ನೋಡ್ಕೋತೇನೆ. ನೋಡಿ, ಇಷ್ಟು ಗಟ್ಟಿಯಾಗಿ ನೋಡಿ, ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ. ನಾನೀಗ ಇದನ್ನು ಏನು ಮಾಡ್ತೀನಪ್ಪ ಅಂದರೆ ಒಂದಿಷ್ಟು ಹಿಟ್ಟು ತೊಗೋತೀನಿ. ನೋಡಿ, ನಿಮಗೆ ತುಂಬ ದೊಡ್ಡದು ಬೇಕಂದರೆ ದೊಡ್ಡ ಸೈಜು ತೊಗೋಬೋದು. ಇಲ್ಲಾಂದರೆ ನಮಗೆ ಚಿಕ್ಕದು ಬೇಕನ್ಸಿದ್ರೆ ನೋಡಿ ಈ ಥರ ಮಧ್ಯಕ್ಕೆ ಹೋಲ್ ಮಾಡಿ ತೂತೊಡೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಈ ಥರ ನಾನೀಗ ಇದೇ ಥರ ಈಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇದರದ್ದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು ಉಪ್ಪಿಟ್ಟದು. ಗೋಧಿ ರವೆ ಉಪ್ಪಿಟ್ಟದು ಅಷ್ಟು ಬರಲ್ಲ, ಬಾಂಬೆ ರವೆದು ಉಪ್ಪಿಟ್ಟು ಬರುತ್ತೆ. ಗೋಧಿ ರವೆ ಸ್ವಲ್ಪ ದಪ್ಪದಾಗಿರೋದ್ರಿಂದ ಅಷ್ಟು ಚೆನ್ನಾಗಲ್ಲ. ನಾನು ಇದನ್ನೆಲ್ಲ ಮಾಡಿ ಇಡ್ತೇನೆ. ನೋಡಿ, ಈ ಥರ ನಾನಿಲ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇಲ್ಲಿ ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ, ಕಾದಿದೆ ಫ್ರೆಂಡ್ಸ. ನಾನು ಒಂದೊಂದು ತಗೊಂಡು ಈ ಥರ ಹಾಕ್ತೀನಿ. ನೋಡಿ, ಕಾದ ಎಣ್ಣೆಯಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಉಪ್ಪಿಟ್ಟು ಉಳಿದ್ರೆ ಈ ಥರ ನೀವು ಮಾಡ್ಕೊಂಡು ತಿನ್ನಿ, ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಹಾಕಿದ್ದೇನೆ. 1 ರಿಂದ 2 ನಿಮಿಷದವರೆಗೂ ನಾವು ಇದನ್ನು ಮುಟ್ಟೋದು ಬೇಡ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದು ಈಗ ಅವಾಗ ತೆಗೆದ್ರೆ ಒಳ್ಳೆಯದು. ಈಗ ಈ ಥರ ಹಸಿ ಇರುವಾಗ ತೆಗೆದ್ರೆ ಸ್ಪೂನಿಗೆಲ್ಲ ಅಂಟತ್ತೆ ಅದು. ಈಗ 1 ರಿಂದ 2 ನಿಮಿಷ ಹಾಗೆ ಬಿಟ್ಬಿಡ್ತೇನೆ. ನೋಡಿ, ಈಗ 1 ರಿಂದ 2 ನಿಮಿಷ ಆಗಿದೆ. ನಾನೀಗ ಇದನ್ನು ಒಂದೊಂದಾಗೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ತಿರುಗಿಸ್ತಾ ಹೋಗ್ತೇನೆ. ಈಗ ಈ ಸೈಡು ಚೆನ್ನಾಗಿ ಬೇಯಬೇಕು ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಿದು, ಇಲ್ಲಾಂದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಸೂಪರಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಉಪ್ಪಿಟ್ಟೆಲ್ಲ ಉಳಿದ್ರೆ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಅದು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ಏನಾದರೂ ಒಂದು ಮಾಡ್ಕೊಂಡು ತಿನ್ನಬೇಕು. ಹಾಗಾಗಿ ನೋಡಿ, ಈಗ ಎಲ್ಲವನ್ನು ನಾನು ಮತ್ತೆ ತಿರುಗಿಸಿ ಹಾಕಿದ್ದೇನೆ. ಈ ಕಡೆನೂ ಚೆನ್ನಾಗಿ ಕರಿಬೇಕಿದೆ ಎಣ್ಣೆಯಲ್ಲಿ. ಮತ್ತು ಇನ್ನೊಂದು ಏನು ಗೊತ್ತಾ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದ್ರ ಜಾಸ್ತಿ ಕಲರ್ ಏನು ಚೇಂಜ್ ಆಗೋದಿಲ್ಲ. ಫ್ರೈ ಆಗುವಾಗ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತೆ. ಯಾಕಂದರೆ ಬಾಂಬೆ ರವೆದು ಇರೋದ್ರಿಂದ ಅಷ್ಟು ಇದರದ್ದು ಕಲರು ಬರೋದಿಲ್ಲ. ನೋಡಿ, ಈಗ ಈ ಕಲರ್ ಬಂದಿದೆ. ಒಳಗಡೆ ಕೂಡ
ತುಂಬ ಚೆನ್ನಾಗಿ ಬೆಂದಿರ್ತವೆ ಫ್ರೆಂಡ್ಸ್, ತುಂಬ ಸಖತ್ತಾಗಿರ್ತವೆ. ನಮಗೆ ಬೆಂದಿರೋದು ಕರೆದಿರೋದು ಎಣ್ಣೆಯಲ್ಲಿ ಹೇಗೆ ಅಂತೇಳಿ ಸ್ವಲ್ಪ ಇದು ಗುಳ್ಳೆ ಎಲ್ಲ ಕಡಿಮೆ ಆಗುತ್ತಲ್ಲ ಆವಾಗ ಗೊತ್ತಾಗುತ್ತೆ. ಈಗ ತಗೊಂಡ್ಬಿಡ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ದಿನ ವಡೆ ಥರನೇ ಮಸ್ತಾಗಿದ್ದಾವಲ್ಲ. ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೇನೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ. ನೀವು ಮಾಡಿದ ಮೇಲೆ ನನಗೆ ಹೇಳಿ. ಯಾವುದೇ ಅನ್ನ ಆಗಲಿ ಯಾವುದೇ ಆಗಲಿ ನಾವು ಬಿಸಾಕಬಾರ್ದು. ಹಾಗಾಗಿ ನೋಡಿ ಈಗ ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೇನೆ, ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ನಮ್ಮದು ಉಪ್ಪಿಟ್ಟು ವಡೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿ, ಎಷ್ಟು ಕಲರ್ಫುಲ್ಲಾಗಿ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಸುಡ್ತಾ ಇದ್ದಾವೆ ಫ್ರೆಂಡ್ಸ್. ಇನ್ನು ನಾನು ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ಸೌಂಡ್ ಕೇಳ್ತಿರ್ಬೋದು ನಿಮಗೆ. ಒಳಗಡೆ ಸಾಫ್ಟಾಗಿ ಹೊರಗಡೆ ಗರಿ ಗರಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ. ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು, ಇಲ್ಲಾಂದರೆ ನೀವು ಟೀ ಕಾಫಿ ಕುಡಿತಿರ್ತೀರಲ್ಲ ಆ ಟೈಮಲ್ಲಿ ಆದರೂ, ಇಲ್ಲ ಅನ್ನಕ್ಕೂ ಅನ್ನ ಸಾಂಬಾರು ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂಥೇಳಿ.